ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 12 ಅನಾರೋಗ್ಯದ ಸಿಂಹದ ಪದ್ಯ ಭಾಗದ ಅಭ್ಯಾಸ ಪ್ರಶ್ನೋತ್ತರಗಳು. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆ ವಿಭಾಗ ನೋಡೋದಾದರೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು? ಉತ್ತರ, ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು. ಎರಡನೇ ಪ್ರಶ್ನೆ, ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಉತ್ತರ, ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಹೇಳಿತು. ಮೂರನೇ ಪ್ರಶ್ನೆ, ಡಾಕ್ಟರ್ ಹೈನನ್ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಇಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಡಾಕ್ಟರ್ ಹೈನ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಹೇಳಿತು. ನಾಲ್ಕನೇ ಪ್ರಶ್ನೆ, ಜಾಣವೇದಿ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು? ಉತ್ತರ, ಶೀತದ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ ಎಂದು ಜಾಣವೇದಿ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಹೇಳಿತು. ಐದನೇ ಪ್ರಶ್ನೆ, ಈ ಪದ್ಯದ ನೀತಿ ಏನು? ಉತ್ತರ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬುದು ಈ ಪದ್ಯದ ನೀತಿಯಾಗಿದೆ. ಆ ವಿಭಾಗ 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಕಾಡಿನ ರಾಜ ಸಿಂಹವು ವ್ಯಥೆಪಡಲು ಕಾರಣವೇನು? ಉತ್ತರ, ಕಾಡಿನ ರಾಜ ಸಿಂಹವು ವ್ಯಥೆಪಡಲು ಕಾರಣ ಅನ್ನ ಊಟ ಮಾಡಲು ಸೇರುತ್ತಿಲ್ಲ, ನೀರು ಸೇರುತ್ತಿಲ್ಲ. ಹೀಗೆ ಸಿಂಹವು ಅನಾರೋಗ್ಯದಿಂದ ಬಹಳಷ್ಟು ನೋವು ಪಟ್ಟಿತು. ಎರಡನೇ ಪ್ರಶ್ನೆ, ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಉತ್ತರ, ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯಿ ತೆರೆಯಲು ಹೇಳಿತು. ಸಿಂಹವು ಬಾಯನ್ನು ತೆರೆದು ತೋರಿಸಿದ ನಂತರ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು. ಸಿಂಹಕ್ಕೆ ಕೋಪವು ಬಂದು ಹೀಗೆ ಹೇಳಲು ಎಷ್ಟು ಧೈರ್ಯ ನಿನಗೆ? ಆಯಿತಾ, ಸಿಂಹ ಕೋಪವು ಬಂದು ಹೀಗೆ ಹೇಳಲು ಎಷ್ಟು ಧೈರ್ಯ ನಿನಗೆ ಎಂದು ಗರ್ಜಿಸಿತು. ಆ ವೈದ್ಯನನ್ನು ಸಿಂಹವು ಬೈದು ಹೊರಗಡೆ ಓಡಿಸಿತು. ಮೂರನೇ ಪ್ರಶ್ನೆ, ಡಾಕ್ಟರ್ ಹೈನ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಸಿಂಹವು ಏನು ಮಾಡಿತು? ಉತ್ತರ, ಡಾಕ್ಟರ್ ಹೈನ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯನ್ನು ಹಿಡಿದು ನೋಡಿ ಪರೀಕ್ಷಿಸಿತು. ನಂತರ ಸಿಂಹಕ್ಕೆ ಬಾಯಿಯನ್ನು ತೆರೆಯಲು ಹೇಳಿತು. ಇಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಎನ್ನುತ್ತಾ ಮುಖ ನೋಡಿತು. ಸಿಂಹವು ಕೋಪಗೊಂಡು ನನ್ನ ಎದುರಲ್ಲಿ, ಇಲ್ಲಿ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಬರೆದಿದ್ದೀನಿ ಮಕ್ಕಳೇ, ಪ್ರಶಂಸೆ ಮಾಡುತ್ತೀಯ ಎಂದು ಹೇಳುತ್ತದೆ. ಸತ್ಯವು ಹೇಳಲು ಹೆದರಿದ ಹೈನಳನ್ನು ಹೊರ ಹಾಕಿತು. ಇದಿಷ್ಟು ಬರೀರಿ. ಕಂಟಿನ್ಯೂಷನ್ ಮೂರನೇದು. ನಾಲ್ಕನೇ ಪ್ರಶ್ನೆ, ಜಾಣವೇದಿ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು? ಉತ್ತರ, ಜಾಣವೇದಿ ನರಿ ಚಕ್ರವರ್ತಿಯಾದ ಸಿಂಹನನ್ನು ಉಪಚರಿಸುತ್ತಾ ಬಾಯಿ ತೆರೆಯಲು ವಿನಂತಿಸಿತು. ಆಗ ಸಿಂಹವು ಉಸಿರನ್ನು ಕುರಿತು ಏನು ಹೇಳುವಿರಿ ಎಂದು ಕೇಳುತ್ತಾ ತನ್ನ ಬಾಯನ್ನು ತೆರೆಯಿತು. ಆ ಬುದ್ಧಿವಂತ ನರಿ ಶೀತದಿಂದ ಮೂಗು ಕಟ್ಟಿದೆ ಒಡೆಯ, ನನಗೆ ಏನು ತಿಳಿಯದು ಎಂದು ತಕ್ಷಣ ಹೇಳುತ್ತಾ ಕ್ಷಮೆಯನ್ನು ಕೇಳಿತು. ಬುದ್ಧಿವಂತ ನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು. ಈ ವಿಭಾಗ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಅಡವಿ ಅಂದರೆ ಕಾಡು, ಅರಣ್ಯ. ಕಾಯಿಲೆ ಅಂದರೆ ರೋಗ, ವ್ಯಾಧಿ. ದುರ್ವಾಸನೆ ಅಂದರೆ ದುರ್ನಾತ ಮತ್ತು ದುರ್ಗಂಧ. ಈ ವಿಭಾಗ ಈ ಪದ್ಯವನ್ನು ಪೂರ್ಣಗೊಳಿಸು. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದರು ಕೇಳಿ ಕತೆ, ಅನ್ನವೂ ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ. ಇದಿಷ್ಟು ಬರೀರಿ. ಇದಾದ ಮೇಲೆ ಸಾಮರ್ಥ್ಯಾಧಾರಿತ ಚಟುವಟಿಕೆ. ಆ ವಿಭಾಗ ಈ ಒಗಟುಗಳನ್ನು ಬಿಡಿಸಿ ಸರಿ ಉತ್ತರಗಳನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ನಾಲಿಗೆ, ಮೀನು, ಕಮಲ ಈ ಥರ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ನೀರಲ್ಲೇ ಹುಟ್ಟುತ್ತದೆ, ನೀರಲ್ಲೇ ಬೆಳೆಯುತ್ತದೆ, ನೀರಲ್ಲೇ ಸಾಯುತ್ತದೆ. ಏನದು? ಕಮಲ ಹೂ. 2, ನಾಡಿನಲ್ಲಿ ಮೊದಲಿರುವ ಕೆಲಸದಲ್ಲಿ ನಡುವಿರುವೆ, ಕೊಡುಗೆಯಲ್ಲಿ ಕಡೆಗಿರುವೆ. ನುಡಿನ ಯಾರೆಂದು? ನಾಲಿಗೆ. ಕೊನೆಯದಾಗಿ, ನೀರಿನಲ್ಲಿದ್ದರೆ ಗಿಲಿಗಿಲಿ, ನೀರ ಹೊರಗಿದ್ದರೆ ವಿಲಿವಿಲಿ, ಕಡಲ ಕಾಗೆಗೆನ ಮಿರಿಮಿರಿ. ಏನದು? ಮೀನು.
ಆ ವಿಭಾಗ. ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಅಜ್ಜನ ದುಡ್ಡು ಎಣಿಸೋಕ್ಕಾಗಲ್ಲ, ಅಜ್ಜಿಯ ಸೀರೆ ಮುಡಿಸೋಕ್ಕಾಗಲ್ಲ. ನಕ್ಷತ್ರ ಹಾಗೆ ಆಕಾಶ. 2, ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ, ಏನದು? ದೀಪ. 3, ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತದೆ, ಏನದು? ಆಕಾಶ ಮತ್ತು ಚಂದ್ರ. ಆಮೇಲೆ ಭಾಷಾ ಚಟುವಟಿಕೆ ನೋಡೋದಾದರೆ ಆ ವಿಭಾಗ. ಕೊಟ್ಟಿರುವ ಜೋಡಿ ಅಕ್ಷರ ಅಥವಾ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡುವ ಧ್ವನಿ ಹಾಗೂ ಅರ್ಥ ವ್ಯತ್ಯಾಸವನ್ನು ತಿಳಿಯಿರಿ. ಹ ಅಂತ ಕೊಟ್ಟಿದ್ದಾರೆ, ಫಸ್ಟ್ನೇದು ಹಕ್ಕಿ, ಹಕ್ಕಿ. ಆ ಅಂತ ಕೊಟ್ಟಿದ್ದಾರೆ, ಆದಿ, ಹಾದಿ. ನ ಮತ್ತು ನ ಕೊಟ್ಟಿದ್ದಾರೆ, ಅನ್ನ ಮತ್ತು ಇದು ಅಣ್ಣ ಆಗುತ್ತೆ. ಲ ಕೊಟ್ಟಿದ್ದಾರೆ, ಅಲೆ, ಅಳೆ ಆಗುತ್ತೆ. ವಾ ಕೊಟ್ಟಿದ್ದಾರೆ, ವಡೆ, ವಾಡೆ ಆಗುತ್ತೆ. ಧ ಕೊಟ್ಟಿದ್ದಾರೆ, ದನ, ಧನ. ಭ ಕೊಟ್ಟಿದ್ದಾರೆ, ಭಾನು, ಭಾನು. ಸೊ ಇಲ್ಲಿಗೆ ಅನಾರೋಗ್ಯದ ಸಿಂಹದ ಪದ್ಯ ಭಾಗದ ಭಾಷಾ ಚಟುವಟಿಕೆ, ಭಾಷಾಭ್ಯಾಸ ಹಾಗೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಅಭ್ಯಾಸ ಮುಗಿದಿದೆ. ನಿಮಗೆ ಈ ಪಾಠವಿಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಬಾಯ್.